ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಗೌರವಧನ ನೌಕರರಿಂದ ಪ್ರೊಟೆಸ್ಟ್ ನಡೆಸಲಾಗುತ್ತಿದೆ. ಇನ್ನು ಕರ್ನಾಟಕದಾದ್ಯಂತ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿದೆ ಹೋರಾಟ. ಕಲಬುರಗಿಯಲ್ಲಿ ಅಂಗನವಾಡಿ ನೌಕರರಿಂದ ಬೃಹತ್ ಮುಷ್ಕರ. ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ಅಂಗನವಾಡಿ ಗೌರವಧನ ನೌಕರರಿಂದ ಪ್ರೊಟೆಸ್ಟ್ ನಡೆಸಲಾಗುತ್ತಿದೆ. ನಗರದ ಎಸ್ವಿಪಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದಂತಹ ಪ್ರತಿಭಟನಾ ಮೆರವಣಿಗೆ ಇದಾಗಿದೆ. ನೂರಾರು ಅಂಗನವಾಡಿ ನೌಕರರು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶ ಕೂಡ ಹೊರಹಾಕ್ತಿದ್ದಾರೆ. 50 ವರ್ಷದಿಂದ ದುಡಿಯುತ್ತಿದ್ದೇವೆ, ಆದ್ರೂ ಕೂಡ ಗೌರವಧನ ಹೆಚ್ಚಳ ಮಾಡಿಲ್ಲ. ಕೇವಲ 2500 ರೂಪಾಯಿಗೆ ಗೌರವಧನಕ್ಕಾಗಿ ಕೆಲಸ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಚುನಾವಣೆ ವೇಳೆ 15,000 ಮಾಡೋದಾಗಿ ಭರವಸೆಯನ್ನ ನೀಡಿತು. ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಂತೆ ಇದೀಗ ಆ ಮಾತನ್ನ ತಪ್ಪಿದೆ. ಶೀಘ್ರವೇ ಗೌರವಧನ ಹೆಚ್ಚಳ ಮಾಡುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಡುಗೆ ಸಹಾಯಕರಿಗೆ ಆಗ್ತಿರುವಂತಹ ಕಿರುಕುಳ ತಪ್ಪಿಸಬೇಕು, ಅವರನ್ನ ನೌಕರಿಯಿಂದ ತೆಗೆಯಬಾರದೆಂದು ಆಗ್ರಹಿಸಿದ್ದಾರೆ. ಇನ್ನು ಅಡುಗೆ ಸಹಾಯಕರಿಗೆ ಆಗ್ತಿರುವಂತಹ ಕಿರುಕುಳ ಕೂಡ ತಪ್ಪಿಸಬೇಕು, ನೌಕರಿಯಿಂದ ತೆಗೆಯಬಾರದೆಂದು ಆಗ್ರಹಿಸಿ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಇವತ್ತು ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಸ್ಕೀಮ್ ನೌಕರರು, ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತೆಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕರಾಳ ದಿನಾಚರಣೆ ಮಾಡ್ತಾ ಇದ್ದೀವಿ. ICDSಗೆ ಇವತ್ತು 51ನೇ ವರ್ಷ ಸ್ಟಾರ್ಟ್ ಆಗಿದೆ. ಕೇಂದ್ರ ಸರ್ಕಾರ 2,500 ಮಾತ್ರ ಗೌರವಧನ ಕೊಡ್ತಾರೆ. ಸಹಾಯಕಿಗೆ 1,250 ರೂಪಾಯಿ ಗೌರವಧನ ಕೊಡ್ತಾರೆ. ಅದೇ ತರ ಬಿಸಿ ಊಟ ನೌಕರರು 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೊಡ್ತಕ್ಕಂತ ಕೇಂದ್ರ ಸರ್ಕಾರ ಬರೀ 2,000, ರಾಜ್ಯ ಸರ್ಕಾರ 2,000. 26 ವರ್ಷ 50 ವರ್ಷ ಈ ದುಡಿಸ್ಕೊಳ್ತಕ್ಕಂತ ಸ್ಕೀಮ್ ನೌಕರರಿಗೆ ಈ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ಕಾರ್ಯಕರ್ತೆಗೆ, 10,000 ಸಹಾಯಕಿಗೆ ಗೌರವಧನ ಕೊಡ್ತೀವಿ ಅಂತ ಹೇಳಿ ಇವತ್ತು ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಜಾರಿ ಆಗಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ 12,000 ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹಣ ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಬಿಸಿ ಊಟ ನೌಕರರು ನೋಟಿಸ್ ಕೊಡಲಾರ್ದೇನೆ ಇವತ್ತು ಮುಖ್ಯ ಗುರುಗಳು ಇವತ್ತು ರಾಜಕೀಯ ಉದ್ದೇಶ ಇಟ್ಕೊಂಡು ಕೆಲಸದಿಂದಲೂ ಕೂಡ ತೆಗಿತಾ ಇದ್ದಾರೆ. ಅವರು 300 ರೂಪಾಯಿ ದುಡ್ತಕ್ಕಂತ ಬಂದಂತ ಬಿಸಿ ಊಟ ನೌಕರರು ಇವತ್ತು ಕೆಲಸದಿಂದ ಮುಖ್ಯ ಗುರುಗಳು ಏಡಿ ತೆಗಿತಾ ಇದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂಗನವಾಡಿಯವರನ್ನು ಕಾರ್ಮಿಕರಲ್ಲಿ ಪರಿಗಣನೆ ಮಾಡ್ಬೇಕಂತ ಇವತ್ತು ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಶಾಂತಾ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ.